ಮಾಲೀಕರುಗಳು ಇನ್ನೂ ಏನು ಹೇಳಿಲ್ಲ ಸರ್. ಅದರಿಂದ ನಾವು ಇನ್ನೂ ಏನು ಅದು ತೀರ್ಮಾನ ತಗೊಂಡಿಲ್ಲ. ಅವ್ರು ಹೇಳಿದ್ರೆ ಇದು ಮಾಡ್ಬೋದು. ಅದರಿಂದ ನಾವು ಹಳೆ ಚಾರ್ಜ್ ಏನಿದೆ ತಗೋತಾ ಇದ್ದೀವಿ. ತುಂಬ ಮಾಡ್ಬೋದು ಸರ್, ಏನು ಚಾನ್ಸ್? ಅಲ್ಲ, ಅವ್ರು ಯಾವಾಗ ಅನುಮತಿ ಕೊಡ್ತಾರೋ ಅವಾಗ ಮಾಡ್ಬೋದು ಸರ್. ಇವಾಗೆಲ್ಲ ಪ್ಲಾನ್ ಇದೆಯಾ ಆ ಥರ ಮಾಡಬೇಕು ಅಂತ ಹೇಳಿ? ಅಂದರೆ ಇನ್ನೂ ಏನು ಅವರು ಹೇಳಿಲ್ಲ ಮಾಲೀಕರುಗಳು. ಸಂಘದಿಂದ ಹೇಳಿದ್ರೆ ಇದು ಮಾಡ್ಬೋದು. ಹೇಗೆ ನಡೀತದೆ ಸರ್? ತುಂಬ ಲಾಸಲ್ಲೇ ನಡೀತಾರೆ ಸರ್, ಗೊತ್ತಲ್ಲ. ಈ ಫ್ರೀ ಬಸ್ ಹತ್ತಳಿಂದ ಜನನೇ ಬರೋಲ್ಲ. ಅಲ್ಲಿ ಒಂದೆರಡು ಮೂರು ಹಾಯ್ಕೊಂಡು ಹಂಗೆ ಹೋಗ್ತೀವಿ. ತುಂಬ ಕಷ್ಟದಲ್ಲೇ ಓಡ್ತಾರೆ. ಡೀಸೆಲು, ಪೆಟ್ರೋಲು, ಟೈರು ಪ್ರತಿಯೊಂದು ಜಾಸ್ತಿ ಆಗುತ್ತೆ. ಮಾಲೀಕರು ಭಾಳ ಇದರಿಂದ ಓಡಿಸ್ತಾ ಇರೋದು. ಬಸ್ ಸ್ಟ್ಯಾಂಡ್ ಎಲ್ಲ ಖಾಲಿ ಖಾಲಿ ಕಾಣಿಸ್ತಾ ಎಲ್ಲ ಫುಲ್ ಖಾಲಿನ ಸರ್ ಹೋಗ್ತಾ ಇರೋದು. ಫುಲ್ ಖಾಲಿನೇ. ಎಲ್ಲ ಕಷ್ಟದಿಂದನೇ ಓಡಿಸ್ತಾ ಇರೋದು, ತುಂಬ ತೊಂದರೆಯಿಂದ. ಮುಂಚೆ ಎಷ್ಟು ಬಸ್ ಹೋಗ್ತಾ ಇದ್ದು? ಮುಂಚೆ ಹೆಚ್ಚು ಒಂದು 130, 120 ಗಂಟೆ ಓಡ್ತಿದೆ. ಈಗ ಒಂದು 50-60 ಓಡ್ತವೆ ಅಷ್ಟೇ. ಅರ್ಧಕ್ಕರ್ಧ ಕಮ್ಮಿ. ಅದಕ್ಕೂ ಜನ ಇಲ್ಲ ಜಾಸ್ತಿ. ಮತ್ತೆ ಹೇಗೆ ಸರ್ ಈಗ? ಹೆಂಗೋ ಕಷ್ಟದಲ್ಲಿ ಉಳಿಸ್ತಾ ಇದ್ದೀವಿ. ನೋಡೋಣ, ಹಿಂದೆ ಆಯ್ತದೆ ಮುಂದೆ ಆಯ್ತದೆ ಅಂದ್ಕೊಂಡು ಮಾಡ್ತಾರೆ. ಇದಕ್ಕೆ ತುಂಬ ಇದರಿಂದ ಓಡಿಸ್ತಾ ಇದ್ದೀವಿ. ಮತ್ತು ಈಗ ಶೀಘ್ರದಲ್ಲಿ ಏನಾದರೂ ಪ್ಲ್ಯಾನ್ ಇದೆ? ಪ್ಲಾನ್ ಏನೂ ಇಲ್ಲ. ಅವು ಎಲ್ಲಿ ಗಂಟೆ ಇದು ಮಾಡ್ತಾರೆ ಅಲ್ಲಿ ಗಂಟೆ ಉಳಿಸ್ತಾ ಇರ್ತೀವಿ. ಅಲ್ಲ, ಟಿಕೆಟ್ ದರ ಜಾಸ್ತಿ ಮಾಡಬೇಕು. ಅದೇ ಅವ್ರ ಮಾಲೀಕರುಗಳು ಒಂದು ತೀರ್ಮಾನ ತಗೊಂಡು ಹೇಳಿದ್ರೆ ನಾವು ಮಾಡಲೇಬೇಕು. ಅವ್ರು ಇನ್ನೂ ಏನೂ ತೀರ್ಮಾನ ತಗೊಂಡಿಲ್ಲ ಸಂಘದಿಂದ. ಅವರೆಲ್ಲ ಸೇರಿ ಮಾತಾಡಿ ಮೀಟಿಂಗ್ ಸೇರಿ ಇದು ಮಾಡಿದ್ರೆ ತಗೊಳ್ಳೇಬೇಕಾಗ್ತದೆ. ಈಗ ಇದರಲ್ಲಿ ಏನೂ ಓಡ್ಸೋಕ್ಕಾಗ್ತಿಲ್ಲ. ತುಂಬ ಲಾಸಲ್ಲೇ ಓಡ್ತಾ ಇರೋದು. ಮೈಸೂರಲ್ಲಿ ಯಥಾಸ್ಥಿತಿ ಹಾಗಾದರೆ? ಹೌದು ಸರ್. ಇಲ್ಲಿಂದ ಎಲ್ಲೆಲ್ಲಿ ಯಾವ ಕಡೆ ಬಸ್ಗಳು? ಇಲ್ಲಿಂದ ಚಾಮರಾಜನಗರ, ಕೊಳ್ಳೇಗಾಲ, ಬೆಟ್ಟ, ಸತ್ತಿ, ತಾಳವಾಡಿ, ಈ ರೋಡು ಇಲ್ಲೆಲ್ಲ ಹೋಗ್ತದೆ ಸರ್. ಟೈಮಿಂಗ್ಸ್ ಏನು ಸರ್? ಯಾವ ಟೈಮಿಂಗ್ಸು 10 ನಿಮಿಷ, 5 ನಿಮಿಷ, ಕಾಲು ಗಂಟೆ ಈ ಥರ ಇದೆ. ಅದರಲ್ಲಿ ಈಗ ಅರ್ಧ ಗಂಟೆಗೆ ಒಂದು ಬಸ್ ಓಡ್ತಾ ಇರೋದು. ಈಗ ಅದರಲ್ಲಿ 3 ಬಸ್ಸು 4 ಬಸ್ಗೂ ಒಂದು ಬಸ್ ಓಡ್ತದೆ. ಅದು ಜನ ಇಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೇಳಿ ಸರ್.